ಮಕ್ಕಳು ಆರೋಗ್ಯದಿಂದಿರುವಾಗ ಅವರನ್ನು ಮೆರೆಸುವ ಅಭಿಜಿತ್ ಅವರ ಆರೋಗ್ಯ ತಪ್ಪಿದ್ರೆ ಡಾಕ್ಟರ್ ಬಳಿ ಕರೆದೊಯ್ಯುವ ತೊಂದರೆ ತೆಗೆದುಕೊಳ್ತಿರ್ಲಿಲ್ಲ. ಮನೆಯಲ್ಲಿ ಕೂತ್ಕೊಂಡು ನೀನೇನು ಕತ್ತೆ ಕಾಯ್ತಿದ್ಯಾ? ಯು ಟೇಕ್ ಆಫ್ ದೆಮ್. ನೀನು ತಾಯಿ ಅಂತ ಇರೋದ್ಯಾಕೆ ಎಂದು ವೇದಾಳನ್ನು ಗದರ್ಬಿಡ್ತಿದ್ದ. ವೇದಾಳೆ ಕಾರಿನಲ್ಲಿ ಮಕ್ಕಳನ್ನು ಪೀಡಿಯಾಟ್ರಿಷನ್ ಬಳಿ ಕರೆದೊಯ್ತಿದ್ಲು. ಮಕ್ಕಳು ಕಾಯಿಲೆ ಬಿದ್ದರೆ ಅದಕ್ಕೆ ವೇದ ಜವಾಬ್ದಾರಿ. ಮಕ್ಕಳು ಅತ್ತರೆ ಅದಕ್ಕೆ ವೇದ ಹೊಣೆ. ಮಕ್ಕಳು ಅಶಿಸ್ತು ತೋರಿದ್ರೆ ಅದಕ್ಕೂ ವೇದಾಳೆ ಕಾರಣ. ಅಭಿಜಿತ್ ಮಕ್ಕಳ ಮುಂದೆಯೇ ಆಗ ವೇದಾಳನ್ನು ಬಾಯಿಗೆ ಬಂದಂತೆ ಬೈತಿದ್ದ. ಕೋಪ ಅತಿಯಾದಾಗ ಅವಳನ್ನು ದಂಡಿಸಲು ಅವನು ಹಿಂಜರಿಯುತ್ತಿರಲಿಲ್ಲ. ಇದೇ ಸಂದರ್ಭದಲ್ಲಿ ವೇದಾಳ ಎದುರು ಬೀದಿಯ ಮನೆಯಲ್ಲಿ ಮಾಲ್ತಿಯ ಸಂಸಾರ ಬಂದಿಳಿದಿತ್ತು. ಅವಳ ಪತಿ ಶಂಕರ್ ಖಾಸಗಿ ಫ್ಯಾಕ್ಟರಿ ಒಂದರಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿದ್ದ. ಅವರಿಗೂ ಚಿಕ್ಕ ಚೊಕ್ಕ ಸಂಸಾರ. ಗಂಡ ಹೆಂಡತಿ ಹಾಗೂ ಶ್ರೇಯಾ ಶರತ್ತರ ವಯಸ್ಸಿನದೇ ಅದು ಒಂದು ಹೆಣ್ಣು ಮಗು. ಶಂಕರ್ ಪ್ರತಿ ಸಂಜೆಯೂ ಫ್ಯಾಕ್ಟ್ರಿಯಿಂದ ಬಂದ ಮೇಲೆ ಹೆಂಡತಿ ಮಗಳನ್ನು ವಾಕಿಂಗಿಗೆ, ಶಾಪಿಂಗಿಗೋ, ದೇವಸ್ಥಾನಕ್ಕೋ ತಪ್ಪದೆ ಕರೆದೊಯ್ತಿದ್ದ. ಮಾಲ್ತಿ ಗಂಡ ಮಗಳೊಡನೆ ಹೊರಡುತ್ತಾ ಹಸನ್ಮುಖಿಯಾಗಿ ಓಡಾಡೋದನ್ನೇ ವೇದ ಹಲವು ಬಾರಿ ತಮ್ಮ ಮನೆಯ ಹಜಾರದ ಕಿಟಕಿಯಿಂದ ನೋಡ್ತಿದ್ಲು. ಮಾಲ್ತಿ ರೂಪವಂತೆ ಅಲ್ಲದಿದ್ರೂ ಅವಳ ಮುಖದಲ್ಲಿ ಸದಾ ಅರಳಿರುವ ಮುಗುಳ್ನಗೆಯೇ ಅವಳಿಗೆ ಕಳೆ ಕೊಟ್ಟಿತು. ಶಂಕರ್ ಪತ್ನಿಯ ಸಣ್ಣ ಆಸೆ ಭಾವನೆಗಳಿಗೂ ತುಂಬ ಮಹತ್ವ ಕೊಡ್ತಿದ್ದ. ಗಂಡ ತರುವ ಸಂಬಳದಲ್ಲಿ ಮಾಲತಿಯು ಜಾಣತನದಿಂದ ಸಂಸಾರ ತೂಗಿಸ್ತಿದ್ಲು. ವೇದಾಳಿಗೆ ಮಾಲ್ತಿಯ ಸ್ನೇಹ ಬೆಳೆಯಲು ತುಂಬ ಆಸೆಯಾಗಿತ್ತು. ಮಕ್ಕಳು ಆಗಾಗ ಮಾಲ್ತಿಯ ಮಗಳು ಅದಿತಿಯನ್ನು ತಮ್ಮ ಮನೆಗೆ ಆಟಕ್ಕೆ ಕರೆತರ್ತಿದ್ರು. ಮಾಲ್ತಿ ಮಗಳನ್ನು ಕರೆದೊಯ್ಯಲು ಬಂದಾಗ ವೇದ ಉತ್ಸಾಹದಿಂದ ತಾನೇ ಪರಿಚಯ ಮಾಡಿಕೊಂಡ್ಳು. ಹಲೋ, ನಾನು ವೇದ. ನಿಮಗಿಂತ ಮುಂಚೆ ನಮ್ಮ ಮಕ್ಕಳೇ ಒಬ್ಬೊಬ್ಬರಿಗೊಬ್ಬರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಹೆಸರು ಮಾಲ್ತಿ ಅಲ್ವಾ? ಒಳಗೆ ಬನ್ನಿ. ಮಾಲ್ತಿ ಅವಳ ಸ್ನೇಹಕ್ಕೆ ಸೋತು ಒಳ ನಡೆದ್ಲು. ವಿಶಾಲವಾದ ಸಿಟ್ಟಿಂಗ್ ರೂಮ್, ಅದಕ್ಕೆ ಹೊಂದುವಂತೆ ಜೋಡಿಸಿಟ್ಟಿದ್ದ ಕರಿಮರದ ಬೆಲೆ ಬಾಳುವ ಫರ್ನಿಚರ್, ಬಿಳಿಯ ಅಮೃತ ಶಿಲೆಯಲ್ಲಿ ಮಾಡಿಸಿದಂತಿದ್ದ ಮಾರ್ಬಲ್ ನೆಲ, ಎತ್ತರದ ಚಾವಡಿಯಿಂದ ತೂಗು ಹಾಕಿದ್ದ ದೊಡ್ಡ ಸ್ಯಾಂಡಲಿಯರ್ಗೆ ಅಳವಡಿಸಿದ ಫ್ಯಾನ್, ಮೂಲೆಯಲ್ಲಿ ಎತ್ತಿ ಕಾಣುತ್ತಿದ್ದ 3.5 ಅಡಿ ಎತ್ತರದ ಕುಂಡದಲ್ಲಿ ಅಲಂಕೃತವಾಗಿ ಜೋಡಿಸಿದ ಎಲೆಗಳು, ತಿಳಿ ಕಿತ್ತಳೆ ಬಣ್ಣದ ಪರದೆಗಳು ತಿಳಿ ನೀಲಿ ಗೋಡೆಗಳ ಜೊತೆ ಸ್ಪರ್ಧಿಸ್ತಿತ್ತು. ಸೋಫಾದ ಮೇಲಿದ್ದ ತಿಳಿ ಕಿತ್ತಳೆ ಬಣ್ಣದ ಹೊರಗು ದಿಂಬುಗಳು, ಅದೇ ಬಣ್ಣದ ನೆಲದ ಕಾರ್ಪೆಟ್ ಎಲ್ಲವೂ ಕೊಠಡಿಗೆ ಅಪೂರ್ವ ಶೋಭೆ ನೀಡಿತು. ಮನೆಯ ಅಂದ ಚಂದ ಕಂಡು ಮಾಲ್ತಿ ಪ್ರಶಂಸಳಾದ್ಲು. ಮನೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಅದಕ್ಕೆ ಒಡೆತಿನ ನೋಡಿ ಮನೆ ಅಂದ ನೋಡಿ ಅಂತ ಗಾದೆ ಮಾತು ಹೇಳೋದು. ಮಾಲ್ತಿ ವೇದಾಳನ್ನು ಮೆಚ್ಚುಗೆಯಿಂದ ನೋಡುತ್ತಾ ಹೇಳಿದಾಗ ವೇದ ನಸುನಕ್ಕಳು. ಎವ್ರಿ ಹೌಸ್ ಶುಡ್ ಬಿ ಎ ಹೋಮ್. ಅದು ಮುಖ್ಯ ಆಗಲ್ಲ. ನಿಮ್ಮನೆ ಚಿಕ್ಕದಾಗಿದ್ರೂ ತುಂಬ ಕೋಸಿಯಾಗಿದೆ. ಅಷ್ಟರಲ್ಲಿ ಅಭಿಜಿತ್ ಅಂಗಡಿಗೆ ಹೊರಡಲು ಸಿದ್ಧನಾಗಿ ಬಂದಾಗ ವೇದ ಹೊಸ ಗೆಳತಿಯನ್ನು ಪರಿಚಯಿಸಿದ್ಲು. ಇವರು ಮಾಲ್ತಿ ಅಂತ, ನಮ್ಮ ಎದುರು ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ. ಮೀಟ್ ಮೈ ಹಸ್ಬೆಂಡ್. ಅಭಿಜಿತ್. ಮಾಲ್ತಿ ನಕ್ಕು ಕೈ ಮುಗಿದಾಗ ಅಭಿಜಿತ್ತಿನ ಕಣ್ಗಳು ಅವಳ ಸಾಮಾನ್ಯ ರೂಪ, ಸರಳ ಅಲಂಕಾರದ ಕಡೆ ಹರಿದಾಡಿದವು. ಹಲೋ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಅವರು ಆನಂದ್ ಫೈರ್ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿದ್ದಾರೆ. ನೀವು ವರ್ಕ್ ಮಾಡ್ತಿದ್ದೀರಾ? ಸದ್ಯಕ್ಕಿಲ್ಲ, ಮುಂದೆ ಬಿಡು ಮಾಡಿಕೊಂಡು ಇಲ್ಲೇ ಯಾವುದಾದರೂ ಹತ್ತಿರದಲ್ಲಿರೋ ಸ್ಕೂಲ್ನಲ್ಲಿ ಕೆಲಸ ಮಾಡೋಣ ಅಂತಿದ್ದೀನಿ. ನನಗೆ ಮೊದಲಿನಿಂದಲೂ ಟೀಚರ್ ಆಗಬೇಕು ಅನ್ನೋ ಆಸೆ. ಮಾಲ್ತಿ ಯಾವ ಕಲ್ಮಶವೂ ಇಲ್ಲದೆ ಸರಳವಾಗಿ ನೋಡಿದಾಗ ಅಭಿಜಿತ್ನ ಮುಖ ಬಿಗುವಾಯಿತು. ಓಕೆ, ಸಿ ಯು ವೇದ. ಮಕ್ಕಳನ್ನು ತುಂಬ ಹೊತ್ತು ಆಟ ಆಡೋಕ್ಕೆ ಬಿಡಬೇಡ. ಪರೀಕ್ಷೆ ಹತ್ತಿರ ಬರ್ತಿದೆ, ಕೂರಿಸ್ಕೊಂಡು ಒಂದಿಷ್ಟು ಪಾಠ ಓದಿಸು ಎನ್ನುತ್ತಾ ಮಾಲ್ತಿಯತ್ತ ಪುನಃ ತಿರುಗಿ ನೋಡದೆ ಕಾರನ್ನೇರಿ ಹೊರಟ್ಬಿಟ್ಟ. ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕೇನೋ, ನಾನಿನ್ನು ಹೊರಡ್ತೀನಿ. ಮಾಲ್ತಿ ಎದ್ದಾಗ ವೇದ ಅವಳನ್ನು ಬಲವಂತದಿಂದ ಕೂರಿಸ್ಕೊಂಡ್ಳು. ಮಕ್ಕಳಿಗಿನ್ನೂ ಬೇಬಿ ನರ್ಸರಿಗೆ ಹೋಗ್ತಾರೆ, ಓದಿಸೋದೇನಿರುತ್ತೆ? ನನಗೂ ಫ್ರೆಂಡ್ಸ್ ಇಲ್ಲದೆ ತುಂಬ ಬೇಜಾರು. ಅಪರೂಪವಾಗಿ ಮನೆಯವರೆಗೂ ಬಂದಿದ್ದೀರಾ, ಏನೂ ತಗೊಳ್ದೆ ನಾನು ನಿಮ್ಮನ್ನು ಕಳಗಿಸ್ಬಿಡ್ತೀನ?
ಅವಳ ಒತ್ತಾಯದ ಮೇರೆಗೆ ಮಾಲ್ತಿ ಕೇಕ್, ಖಾರದ ಗೋಡಂಬಿ ತಿಂದು ತಂಪು ಪಾನೀಯ ಸೇವಿಸಬೇಕಾಯಿತು. ವೇದ ಮಕ್ಕಳಿಗೆ ಫ್ರಿಡ್ಜ್ನಲ್ಲಿದ್ದ ಐಸ್ ಕ್ರೀಮ್ ಹಾಕ್ಕೊಟ್ಲು. ಮಾಲ್ತಿ ಮಗಳೊಡನೆ ಹೊರಟು ನಿಂತಾಗ ಆಗಾಗ ಬರ್ತಾಯಿರಿ ಎಂದು ಹೇಳೋದನ್ನು ಮರೆಯಲಿಲ್ಲ. ನನ್ನನ್ನು ಕರೆಯೋದಿರಲಿ, ನೀವು ನಮ್ಮನೆಗೆ ಖಂಡಿತ ಬರಲೇಬೇಕು. ಮಾಲ್ತಿ ನಗುತ್ತಾ ಹೇಳಿದ್ಲು. ಮಾಲ್ತಿಯ ಸ್ನೇಹದಿಂದ ವೇದಾಳ ಮನಸ್ಸು ಅರಳಿತು. ರಾತ್ರಿ ಮನೆಗೆ ಬಂದ ಅಭಿಜಿತಿನ ಮುಖ ಗಂಭೀರವಾಗಿತ್ತು. ನಿನ್ನ ಫ್ರೆಂಡ್ಸ್ ಎಷ್ಟು ಹೊತ್ತು ಕೂತಿದ್ಲು? ಅವನ ಅನಿರೀಕ್ಷಿತ ವಿಚಾರಣೆಯ ಅರ್ಥ ವೇದಾಳಿಗೆ ಮೊದಲು ಹೊಳೆಯಲಿಲ್ಲ. ಅರ್ಧ ಗಂಟೆ ಇದ್ಲು ಅಷ್ಟೇ. ಅವಳ ಜೊತೆ ಮಾತನಾಡಿದ್ದಕ್ಕೆ ಐ ಆಮ್ ಫೀಲಿಂಗ್ 10 years ಯಂಗರ್ ಅಭಿ ಎಂದವಳು ಉಲ್ಲಾಸದಿಂದ ಹೇಳಿದಾಗ ಅವನ ತುಟಿ ಸೊಟ್ಟ ಮಾಡಿ ಕೊಂಕು ನೋಟ ಬೀರಿದ. ನೀನು ನನ್ನ ಹೆಂಡತಿಯಾಗೋಕ್ಕೆ ನಾಲಾಯಕ್ ವೇದ. ವೇದಾಳ ಮುಖ ಅಪಮಾನದಿಂದ ಮುದುಡಿತು. ನಿಮಗೆ ಅವಳು ಈ ಮನೆಗೆ ಬರೋದು ಇಷ್ಟವಿಲ್ಲದೆ ಇದ್ದರೆ ಬೇಡ ಬಿಡಿ. ನಾನು ಮಕ್ಕಳು ಅವರ ಮನೆಗೆ ಹೋಗ್ತೀವಿ. ಅವರುಗಳಿಗೆ ಏನೂ ಗತಿ ಇಲ್ಲ. ನೀವೆಲ್ಲ ಯಾಕೆ ಅವರ ಮನೆಗೆ ಹೋಗಬೇಕು? ಮೊದಲೇ ನಮ್ಮ ಶ್ರೀಮಂತಿಕೆ ಕಂಡ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಇರುತ್ತೆ. ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೂ ಅಂತಸ್ತು ನೋಡ್ಬೇಕು ವೇದ ಎಂದಾಗ ಅವನ ಮನೋಭಾವ ಕಂಡು ವೇದಾಳಿಗೆ ಬೇಸರವಾಗಿತ್ತು. ಅವನ ಸ್ವಭಾವ ಅರಿಯದ ಮಾಲ್ತಿ ವೇದ ಹಾಗೂ ಮಕ್ಕಳಿಗೆ ಆಗಾಗ ಮನೆಯಲ್ಲಿ ಮಾಡುವ ಕುರುಕುಲು ತಿಂಡಿಗಳನ್ನು ಕಳಗಿಸ್ಕೊಡ್ತಿದ್ಲು. ಸದಾ ಉತ್ಸಾಹದ ಚಿಲುಮೆಯಾಗಿ ಸಣ್ಣಗೆ ಹಾಡುಗುನುಗುತ್ತಾ ಇರುವ ಮಾಲ್ತಿಯನ್ನು ಕಂಡು ವೇದಾಳಿಗೆ ನವಿರಾಗಿ ಅಸೂಯೆ ಮೂಡ್ತಿತ್ತು. ವೇದ ಮಾಲ್ತಿಗಿಂತ ಸುಮಾರು 5 ವರ್ಷ ಕಿರಿಯವಳು. ಆದರೆ ಅವಳಿಗೆ 60ರ ಮುದುಕಿಯಂತೆ ಜೀವನದಲ್ಲಿ ವೈರಾಗ್ಯ ಬಂದಿತ್ತು. ಬೆಲೆ ಬಾಳುವ ಉಡುಗೆ ತೊಡುಗೆಗಳು ಅವಳ ಸುಂದರ ದೇಹವನ್ನು ಅಲಂಕರಿಸಿದ್ರೂ ಅವಳ ಮನಸ್ಸು ಶೂನ್ಯವಾಗಿರ್ತಿತ್ತು. ಅವಳಿಗೆ ಇಂಥದ್ದು ಬೇಕು, ತಾನು ಈ ಕೆಲಸ ಮಾಡಬೇಕೆನ್ನುವ ಬಯಕೆ, ಉತ್ಸಾಹವೇ ಇರಲಿಲ್ಲ. ಅವಳ ದಿನಚರಿ ಯಾಂತ್ರಿಕವಾಗಿ ಸಾಗ್ತಿತ್ತು. ಆದರೆ ಮಾಲ್ತಿ ಅದಕ್ಕೆ ತದ್ವಿರುದ್ಧ. ಬೆಳಗ್ಗೆ ಎದ್ದು ಕಾಫಿ ತಯಾರಿಸೋದ್ರಿಂದ ಹಿಡಿದು ರಾತ್ರಿ ಹಾಸಿಗೆ ಹಾಸುವವರೆಗೂ ಪ್ರತಿ ಕೆಲಸವನ್ನು ಅವಳು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿದ್ಲು. ಶಂಕರ್ ಕೂಡ ತನ್ನ ಕೈಲಾದಷ್ಟು ಹೆಂಡತಿಗೆ ಸಹಾಯ ಮಾಡ್ತಿದ್ದನ್ನು ವೇದ ಗಮನಿಸಿದ್ಲು. ಅಭಿಜಿತಿನ ಅರ್ಧ ಭಾಗದಷ್ಟು ರೂಪವಾಗಲಿ, ಕಾಲ್ ಭಾಗದಷ್ಟು ಹಣ ಅಂತಸ್ತಾಗಲಿ ಶಂಕರ್ಗೆ ಇರಲಿಲ್ಲ. ಆದರೂ ಅವನ ಹೃದಯ ಸಾಮ್ರಾಜ್ಯದಲ್ಲಿ ಅಪಾರವಾದ ಪ್ರೀತಿ, ಒಲವು ತುಂಬಿತ್ತು. ಪತ್ನಿಯನ್ನು ತನ್ನ ಸರಿ ಸಮಾನಳಂತೆ ನಡೆಸ್ಕೊಂಡು ಹೋಗುವ ಮನೋವೈಶಾಲ್ಯತೆ ಇತ್ತು. ಅವನೆಂದು ಮಾಲ್ತಿಯನ್ನು ಯಾವ ವಿಷಯಕ್ಕೂ ಅಡ್ಡಿ ಮಾಡ್ತಿರಲಿಲ್ಲ. ಅವರಿಬ್ಬರ ಅನ್ಯೋನ್ಯ ದಾಂಪತ್ಯ ಕಂಡಾಗ ವೇದಾಳಿಗೆ ತನ್ನ ಬದುಕಿನ ಅಭಾವಗಳ ಅರಿವಾಗ್ತಿತ್ತು. ಜೀವನದಲ್ಲಿ ಸುಖ ಕಾಣಲು ಪತ್ನಿಯ ರೂಪ, ಹಣ, ಅಂತಸ್ತು ಮುಖ್ಯವಲ್ಲ. ಪತಿ ಪತ್ನಿಯರ ನಡುವೆ ಸೌಹಾರ್ದತೆ, ನಂಬಿಕೆ, ವಿಶ್ವಾಸವೇ ಸುಖ ಸಂಸಾರದ ಅಡಿಪಾಯ ಎಂಬುದು ಅವರಿಬ್ಬರನ್ನು ನೋಡಿದಾಗ ಅವಳಿಗೆ ಅರ್ಥವಾಗ್ತಿತ್ತು. ಅಭಿಜಿತ್ತಿನ ಆದೇಶದಂತೆ ವೇದ ಬೇಸಿಗೆಯಲ್ಲಿ ಮಕ್ಕಳನ್ನು ಸ್ವಿಮ್ಮಿಂಗ್ಗೆ ಕರೆದೊಯ್ತಿದ್ಲು. ಶ್ರೇಯ ಹಿಂಜರಿಕೆ ಇಲ್ಲದೆ ನೀರಿಗಿಳಿತಿದ್ಲು. ಆದರೆ ಶರತ್ಗೆ ಶಾಲೋ ಹೆಂಡ್ ಕಡೆಯಿಂದ ಕಾಲಿಡಲು ತುಂಬ ಭಯ. ಇವನು ನಿನ್ನ ಮುದ್ದಿನಿಂದಲೇ ಹಾಳಾಗಿರೋದು. ಕಮಾನ್ ವೇದ, ಅವನು ಗಂಡು ಹುಡುಗ, ಅವನನ್ನು ಟಫ್ ಮಾಡು. ಸದಾ ನಿನಗೆ ಅಂಟ್ಕೊಂಡೇ ಓಡಾಡ್ತಾನೆ ಎಂದು ಅಭಿಜಿತ್ ಅವಳನ್ನು ಖಂಡಿಸ್ತಿದ್ದ. ದಿನಗಳು ಕಳೆದಂತೆ ಶ್ರೇಯ ಅತ್ಯುತ್ತಮವಾಗಿ ಈಜು ಕಲಿತ್ರೆ ಶರತ್ ಸುಮಾರಾಗಿ ಈಜ್ತಿದ್ದ. ಅವನಿಗೆ ಈಜ್ಕೊಳದ ಕಡೆ ತಲೆ ಇಟ್ಟು ಮಲಗೋದಕ್ಕೂ ಆಸಕ್ತಿ ಇರಲಿಲ್ಲ. ತಂದೆಯ ಕೋಪಕ್ಕೆ ತುತ್ತಾಗಬೇಕೆಂಬ ಹೆದರಿಕೆಯಿಂದ ಅವನು ಮುಖ ಸೊಟ್ಟ ಮಾಡಿಕೊಂಡು ಈಜು ಡ್ರೆಸ್ ಧರಿಸ್ತಿದ್ದ. ಒಮ್ಮೆ ಶರತ್ ಡೈವ್ ಮಾಡಲು ಯತ್ನಿಸಿ ನೀರಿನಲ್ಲಿ ಬಿದ್ದವನೇ ಹೋ ಎಂದು ಅರ್ಚಿದಾಗ ಕೋಚ್ ಅವನನ್ನು ಎತ್ತಿ ತಂದು ವೇದಾಳಿಗೆ ಒಪ್ಪಿಸಿದ್ರು. ಅಂದೇ ಕೊನೆ ಶರತ್ ಸ್ವಿಮ್ಮಿಂಗಿಗೆ ಹೋಗಲು ಆಟ ಮಾಡ್ತಿದ್ದ. ನನಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ ಡ್ಯಾಡಿ, ನನ್ನನ್ನು ಕಳಗಿಸ್ಬೇಡಿ. ಅಭಿಜಿತ್ ಆಕ್ರೋಶದಿಂದ ಮುಷ್ಟಿ ಬಿಗಿದು, ದುಡ್ಡು ಕೊಟ್ಟು ಏನಾದರೂ ಕಲ್ತ್ಕೋ ಅಂದರೆ ಆ ಯೋಗ್ಯತೆಯು ನಿನಗಿಲ್ಲ. ನೀನು ಗಂಡ್ಸೇನೋ? ನೀನು ಯಾಕೋ ನನ್ನ ಮಗನಾಗಿ ಹುಟ್ಟಿದೆ ಬಾಸ್ಟರ್ಡ್ ಎಂದು ಅಬ್ಬರಿಸಿದಾಗ ಅವನ ಮಾತಿನ ದಾಟಿಗೆ ಉಗ್ರ ಕೋಪದ ಬಗ್ಗೆ ವೇದಾಳಿಗೆ ಜಿಗುಪ್ಸೆ ಆಗ್ತಿತ್ತು. ಅಭಿ, ಅವನು ಈಗ ತಾನೇ ಶಾಕ್ನಿಂದ ಚೇತರಿಸ್ಕೊಳ್ತಿದ್ದಾನೆ. ಅವನಿನ್ನೂ ಚಿಕ್ಕವನು. ಅನಗತ್ಯವಾಗಿ ಅವನ ಮನಸ್ಸನ್ನು ಟ್ಯಾಕ್ಸ್ ಮಾಡಬೇಡಿ. ಯು ಶಟ್ ಅಪ್. ತಾಯಿಯಾಗಿ ನೀನೇನು ಅವನನ್ನು ಮೋಟಿವೇಟ್ ಮಾಡ್ತಾ ಇದೆಯಾ? ಶ್ರೇಯ ಅವನು ಟ್ವಿನ್ಸ್.
ಅವಳಿಗಿರೋ ಧೈರ್ಯ ಇವನಿಗೆ ಯಾಕಿಲ್ಲ? ನೀನೇ ಬೇಕಂತ ಶ್ರೇಯನ ಎನ್ಕರೇಜ್ ಮಾಡಿ ಇವನನ್ನು ಮೂಲೆಯಲ್ಲಿ ಕೂರಿಸ್ತಾ ಇದೆಯಾ ಅಲ್ವಾ? ಅವನ ಮಾತಿಗೆ ಅವಳಿಗೆ ನಗಬೇಕೋ ಅಳಿಬೇಕೋ ತಿಳಿಯಲಿಲ್ಲ. ಮಕ್ಕಳಿಗೆ ತಾಯಿ ಜನ್ಮ ನೀಡ್ಬೋದು ಹೊರತು ರಕ್ತಗತವಾಗಿ ಬಂದಂತಹ ಗುಣ ಸ್ವಭಾವಗಳನ್ನು ಬದಲಾಯಿಸಲು ಸಾಧ್ಯವೇ? ಗಿಡ ಬೆಳೆಸುವ ತೋಟದ ಮಾಲಿಗೆ ಹೂವಿಗೆ ಕಂಪು ನೀಡುವ ಸಾಮರ್ಥ್ಯ ಇದಿವೆ. ಅದನ್ನು ಗಂಡನ್ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ? ಹೀಗೆಲ್ಲ ಕೂಗಾಡುವ ಬದಲು ತಾನೇ ನಿಧಾನವಾಗಿ ಶರತ್ನೊಡನೆ ಮಾತನಾಡಿ ಪ್ರೋತ್ಸಾಹಿಸಿ ಧೈರ್ಯ ತುಂಬಾರ್ದ್ಯಾಕೆ? ನಮ್ಮ ಪ್ರಸಾದ್ ಮಗ ನಿಶಾಂತ್ ಶರತ್ ವಯಸ್ಸಿನವನೇ. ಅವನಾಗಲೇ ದಿನಕ್ಕೆ 20 ಲ್ಯಾಪ್ಸ್ ಸ್ವಿಮ್ ಮಾಡ್ತಾನೆ. ಮೊನ್ನೆ ಗೋವಾಗ ಹೋಗಿದ್ದಾಗ ಬೀಚ್ನಲ್ಲೂ ಈಜಿದ್ದಾನಂತೆ ಗೊತ್ತಾ? ಗಂಡು ಮಕ್ಕಳಂದರೆ ಹಾಗಿರಬೇಕು. ನೀನು ನೆಟ್ಟಗಿದ್ರೆ ತಾನೇ ಮಕ್ಕಳು ಸರಿಯಾಗಿರೋದು. ಅಭಿಜಿತ್ ರೇಗ್ತಿರುವಾಗಲೇ ವೇದ ಶರತ್ನನ್ನು ರೂಮ್ನೊಳಗೆ ಕರೆದೊಯ್ದ್ಲು. ನೀರಿನಲ್ಲಿ ಬಿದ್ದ ಹೆದರಿಕೆಯಿಂದಲೋ ತಂದೆಯ ಬೈಗುಳದ ಪರಿಣಾಮವೋ ಶರತ್ಗೆ ರಾತ್ರಿಯೆಲ್ಲ ಜ್ವರ ಬಂತು. ವೇದ ರಾತ್ರಿ 4 ಬಾರಿ ಮಗನ ರೂಮಿಗೆ ಎದ್ದು ಹೋದಾಗ ಅಭಿಜಿತ್ ಮಲಗಿದಲ್ಲಿಯೇ ಗೊಣಗಿದ. ಒಂದು ಸಿಂಪಲ್ ಜ್ವರಕ್ಕೆ ಅದೆಷ್ಟು ಸಫರ್ ಮಾಡ್ತೀಯೇ? ನಾಳೆ ಹೊತ್ತಿಗೆ ಸರಿ ಹೋಗ್ತಾನೆ, ಸುಮ್ಮನೆ ಮಲ್ಕೋ. ಆದರೆ 1 ವಾರವಾದರೂ ಜ್ವರ ತಗ್ಗದೆ ಹೋದಾಗ ವೇದ ಕಂಗಾಲಾದ್ಲು. ಅಷ್ಟರಲ್ಲಿ ಅಭಿಜಿತ್ಗೂ ತನ್ನ ವರ್ತನೆಯ ಬಗ್ಗೆ ಪಶ್ಚಾತ್ತಾಪ ಆಯಿತು. ಡಾಕ್ಟರ್ ಕೊಡ್ತಿರೋ ಮೆಡಿಸನ್ ಅವನಿಗೆ ಕೊಡ್ತಾನೆ ಇದ್ವಲ್ಲ. ವೇದ ಇನ್ನೂ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಏನರ್ಥ? ಶರತ್ನ ಹಣೆಯ ಮೇಲೆ ಒದ್ದೆ ಬಟ್ಟೆ ಹಾಕ್ತಿದ್ದ ವೇದ ದುಗುಡದಿಂದ ಶರುಗೆ, ಯಾವತ್ತೂ ಹೀಗಾಗಿರಲಿಲ್ಲ ಅಭಿ, ಇವತ್ತು ಪುನಃ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗೋಣ ಎಂದು ಹಂಬಲಿಸಿದ್ಲು. ಶ್ರೇಯಾ ಸಹೋದರನ ಸಾನ್ನಿಧ್ಯ ಬಿಟ್ಟು ಕದಲಲಿಲ್ಲ. ಶರತ್ಗೆ ಏನಾಗಿದೆ ಮಮ್ಮಿ, ಯಾಕಿಷ್ಟು ಜ್ವರ ಬಂದಿದೆ ಎಂದು ಊಟ ತಿಂಡಿ ಬಿಟ್ಟು ಕುಳಿತಿದ್ದವಳನ್ನು ವೇದ ಸಮಾಧಾನ ಮಾಡಿ ಸುಸ್ತಾದ್ಲು. ಶ್ರೇಯಾ ಶರತ್ ಅವಳಿ ಜವಳಿ ಆದದ್ರಿಂದ ಪರಸ್ಪರ ಬಹಳ ಸ್ಪಂದಿಸ್ತಿದ್ರು. ವೇದ ಯಾವಾಗಲಾದರೂ ಶ್ರೇಯಾಳನ್ನು ಗದರಿದ್ರೆ ಶರತ್ ಸಹಿಸ್ತಿರ್ಲಿಲ್ಲ. ಮಮ್ಮಿ, ನೀನು ಶ್ರೇಯಾಳನ್ನು ಬೈದರೆ ನಾನು ಸುಮ್ಮನಿರೋದಿಲ್ಲ ಎಂದು ಥಟ್ಟನೆ ಶ್ರೇಯಾಳ ಪರ ವಹಿಸ್ತಿದ್ದ. ಶ್ರೇಯಾಳು ಅಷ್ಟೇ. ಶರತ್ ಅನಾರೋಗ್ಯದಿಂದ ಮಲಗಿಬಿಟ್ರೆ ಅವನು ಗುಣಮುಖ ಆಗೋ ತನಕ ಒದ್ದಾಡ್ತಿದ್ಲು. ಶರು ಹುಷಾರಾಗೋವರೆಗೂ ನನಗೆ ಯಾವುದಕ್ಕೂ ಮೂಡೇ ಇರಲ್ಲ ಮಮ್ಮಿ ಎಂದು ಬೇಸರ ಪಡ್ತಿದ್ಲು. ಅವರಿಬ್ಬರಷ್ಟೇ ಜಗಳವಾಡಲಿ, ತಂದೆ ಅಥವಾ ತಾಯಿ ಒಬ್ಬರನ್ನೊಬ್ಬರು ದಂಡಿಸಿದ್ರು ತಕ್ಷಣ ಇಬ್ಬರು ಒಂದಾಗ್ಬಿಡ್ತಿದ್ರು. 1 ವಾರವಾದರೂ ಶರತ್ ಹಾಸಿಗೆ ಬಿಟ್ಟು ಏಳದಿದ್ದಾಗ ಸಹಜವಾಗಿ ಶ್ರೇಯಾ ಕಂಗಾಲಾದ್ಲು. ನರ್ಸಿಂಗ್ ಹೋಮ್ನಲ್ಲಿ ಮಕ್ಕಳ ತಜ್ಞರಾಗಿದ್ದ ಡಾಕ್ಟರ್ ಪ್ರಸಾನ್ ಶರತ್ನನ್ನು ತಕ್ಷಣ ಅಡ್ಮಿಟ್ ಮಾಡಿಕೊಂಡು ತಪಾಸಣೆ ನಡೆಸಿದಾಗ ಅವನಿಗೆ ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆಗಿದೆ ಎಂದು ತಿಳಿದುಬಂತು. ಔಷಧಿ ಇಂಜೆಕ್ಷನ್ಗಳೆಂದು ಅವನು 10 ದಿನಗಳು ನರ್ಸಿಂಗ್ ಹೋಮ್ನಲ್ಲೇ ಇರಬೇಕಾಯಿತು. ಅವನು ಏಕಾಏಕಿ ನೀರಿನಲ್ಲಿ ಬಿದ್ದಾಗ ಆಕಸ್ಮಿಕವಾಗಿ ನೀರು ಶ್ವಾಸಕೋಶದಲ್ಲಿ ಪ್ರವೇಶಿಸಿ ಹೀಗಾಗಿರ್ಬಹುದೆಂದು ಡಾಕ್ಟರ್ ಪ್ರಸನ್ ಅಭಿಪ್ರಾಯಪಟ್ಟದಾಗ ವೇದ ಅಭಿಜಿತ್ನ ಬಳಿ ಹಠ ಹಿಡಿದ್ಲು. ಇನ್ಯಾವತ್ತೂ ನಾನು ಶರತ್ನ ಸ್ವಿಮ್ಮಿಂಗ್ಗೆ ಕರ್ಕೊಂಡು ಹೋಗಲ್ಲ. 10 ದಿನಗಳಲ್ಲಿ ಇಷ್ಟು ಹಿಡಿದೋಗಿದ್ದಾನೆ ನೋಡು. ಇನ್ನು ನಿಮ್ಮ ಹಠ ಸಾಧಿಸ್ಬೇಕಂತೀರಾ? ಶರತ್ ಅನಾರೋಗ್ಯದಿಂದ ಅಭಿಜಿತ್ ಮೆತ್ತಗಾಗಿದ್ದರಿಂದ ಅವನು ಮಾತನಾಡಲಿಲ್ಲ. ಸ್ವಿಮ್ಮಿಂಗ್ ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷದಿಂದ ಕಂಟಿನ್ಯೂ ಮಾಡಲಿ. ಸ್ವಿಮ್ ಮಾಡೋರಿಗೆಲ್ಲ ನ್ಯೂಮೋನಿಯಾ ಆಗೋ ಹಾಗಿದ್ರೆ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಸ್ವಿಮ್ಮಿಂಗ್ ಕಾಂಪಿಟೇಷನ್ನೇ ಇರ್ತಿರ್ಲಿಲ್ಲ ಎಂದು ಡಾಕ್ಟರ್ ಪ್ರಸನ್ನ ನಕ್ಕದ್ರು. ಆದರೂ ಈ ದುರ್ಘಟನೆಯ ನಂತರ ವೇದ ಹಾಗೂ ಅಭಿಜಿತ್ಗೆ ಪುನಃ ಶರತ್ನನ್ನು ಈಜು ಕಲಿಯಲು ಕಳಗಿಸುವ ಮನಸ್ಸಾಗಲಿಲ್ಲ. ಸದ್ಯ ಮಗು ಬದುಕಿದ್ದೇ ಹೆಚ್ಚು, ಲಕ್ಷಣವಾಗಿ ಓದು ಬರೆದು ಮಾಡಲಿ ಸಾಕು, ಅವನಿಗೆ ಕೈಲಾಗದೆ ಇರೋದು ಯಾಕೆ ಬಲವಂತ ಮಾಡ್ತೀನಿ ಎಂದು ರುಕ್ಮಿಣಮ್ಮ ಆಕ್ಷೇಪಿಸಿದಾಗ ಅಭಿಜಿತ್ಗೆ ರೇಗಿದ್ರು. ತುಟಿ ಕಚ್ಚಿ ಅದನ್ನು ತಡೆದುಕೊಂಡ. ಶ್ರೇಯಾ ಒಬ್ಬಳೇ ಸ್ವಿಮ್ಮಿಂಗ್ ಮುಂದುವರೆಸಿದ್ಲು. ಮಕ್ಕಳಿಗೆ 5 ವರ್ಷ ತುಂಬುವ ಹೊತ್ತಿಗೆ ಅಭಿಜಿತ್ ಡೊನೇಷನ್ ಕೊಟ್ಟು ಇಬ್ಬರನ್ನು ಪ್ರಸಿದ್ಧವಾದ ಸ್ಕೂಲಿಗೆ ದಾಖಲು ಮಾಡಿದ. ಹೋಗ್ತಾ ಬರ್ತಾ ಮಕ್ಕಳಿಬ್ಬರು ಸ್ಕೂಲ್ ವ್ಯಾನ್ನಲ್ಲೇ ಓಡಾಡ್ತಿದ್ರು. ಅವಳಿ ಜವಳಿಯಾದರೂ ಇಬ್ಬರ ಸ್ವಭಾವದಲ್ಲೂ ಬಹಳ ಅಂತರವಿತ್ತು. ಶ್ರೇಯಾ ತಂದೆಯಂತೆ ಗಡಸುಗಿತ್ತಿ, ಎಲ್ಲಿಗೆ ಹೋದರೂ ಪರಿಸ್ಥಿತಿ ನಿಭಾಯಿಸ್ಕೊಂಡು ಬರುವ ಛಾತಿ ಅವಳಿಗೆ ಮೈಗೂಡಿತು. ಅಪ್ಪರ್ KG ಮುಗಿಯೋ ಹೊತ್ತಿಗೆ ಅವಳು ಸ್ಪೋರ್ಟಿವ್ ಆಗಿ ಇಂಗ್ಲಿಷ್ ಮಾತನಾಡೋದನ್ನು ಕಲ್ತಿದ್ಲು.
ಶರತ್ ವೇದಾಳಂತೆ ಮಿತಭಾಷಿ, ಸೂಕ್ಷ್ಮ ಸ್ವಭಾವದವನಾದರೂ ಓದ್ನಲ್ಲಿ ಬುದ್ಧಿವಂತ. ಶ್ರೇಯಾಳಂತೆ ಕ್ರೀಡೆಗಳಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. 1ನೆಯ ತರಗತಿಗೆ ಬರುವ ಹೊತ್ತಿಗೆ ಶ್ರೇಯಾ ಸ್ಕೇಟಿಂಗ್ ಕ್ಲಾಸಿಗೂ ಹೋಗಲು ಆರಂಭಿಸಿದ್ಲು. ಹುಡುಗಿಯಾಗಿದ್ದರೂ ನಿನಗೆ ನಯ ನಾಜೂಕು ಒಂದೂ ಇಲ್ಲ. ನಿನ್ನ ಸಾಮಾನುಗಳನ್ನು ನೀನು ನೀಟಾಗಿ ಇಟ್ಕೋಬಾರ್ದ? ಶರತ್ನ ನೋಡು, ಅವನ ಸಾಕ್ಸ್ ಹ್ಯಾಕಿಂಗ್ ಎಲ್ಲ ಎಷ್ಟು ಕ್ಲೀನಾಗಿ ಜೋಡಿಸಿ ಇಟ್ಕೊಳ್ತಾನೆ ಎಂದು ವೇದಾ ಮಗಳಿಗೆ ಬುದ್ಧಿ ಹೇಳಿದ್ರೆ ಶ್ರೇಯಾ ಕೆನ್ನೆ ಉಬ್ಬಿಸ್ತಿದ್ಲು. ನಮ್ಮಿಬ್ಬರನ್ನು ಕಂಪೇರ್ ಮಾಡೋದು ನಿಲ್ಲಿಸು ಮಮ್ಮಿ. ಲೆಟ್ ಮಿ ಬಿ ಮೈ ಸೆಲ್ಫ್. ನಮ್ಮಿಬ್ಬರಿಗೂ ನಮ್ಮದೇ ಆದ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡು. ನಾವಿಬ್ಬರು ಟ್ವಿನ್ಸ್ ಆದ ಮಾತ್ರಕ್ಕೆ ಎಲ್ಲ ವಿಷಯಕ್ಕೂ ಒಂದೇ ತರಹ ಹೇಗಿರೋದು? ಆದರೂ ಅವರಿಬ್ಬರಿಗಿದ್ದ ಒಗ್ಗಟ್ಟು ಪ್ರೀತಿ ಕಂಡು ವೇದಾಳ ಹೃದಯ ತುಂಬಿ ಬರ್ತಿತ್ತು. ಶರು, ಚೆನ್ನಾಗಿ ವೆಜಿಟೇಬಲ್ಸ್, ಪ್ರೋಟೀನ್ಸ್ ತಿನ್ನು. ನಿನ್ನ ಸ್ಕೂಲಿನ ಬ್ಯಾಗ್ ಹೊರಕಾದರೂ ಶಕ್ತಿ ಬೇಡವಾ? ಹೀಗೆ ಸ್ತನಗಳ ಕಡ್ಡಿ ಇದಾಗಿದೆಯಾ ನೋಡು ಎಂದು ಶ್ರೇಯಾ ತಮ್ಮನಿಗೆ ಬಲವಂತ ಮಾಡಿ ತಿನ್ನಿಸ್ತಿದ್ಲು. ಲೆಪ್ಪೆದ್ದಿ, ಏನು ಗೂಬೆ ಕೂತ ಹಾಗೆ ಕಣ್ ಬಿಟ್ಕೊಂಡು ಕೂತಿದ್ಯಾ? ಸ್ಪೆಲ್ಲಿಂಗ್ಸ್ ಲೆಕ್ಕ ಗೊತ್ತಾಗ್ತಿಲ್ವಾ? ಬಾ, ನಾನು ಹೇಳ್ಕೊಡ್ತೀನಿ ಎಂದು ಶರತ್ ಅವಳಿಗೆ ಓದಿನಲ್ಲಿ ನೆರವಾಗ್ತಿದ್ದ. ಅಭಿಜಿತ್ತಿನ ಸ್ವಭಾವ ಒಂತರಹ ವಿಚಿತ್ರ. ಮಕ್ಕಳು ಉತ್ತಮ ಕಾರ್ಯ ಸಾಧನೆ ತೋರಿದ್ರೆ ಹೆಮ್ಮೆಯಿಂದ ಬೀಗಿ, ನಮ್ಮ ಶ್ರೇಯಾ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಬಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಡೈವ್ ಮಾಡ್ತಾಳೆ ಗೊತ್ತಾ? ನನ್ನ ಮಗ ಶರತ್ ಲೆಕ್ಕದಲ್ಲಿ ಎಕ್ಸ್ಪರ್ಟ್. ಇನ್ನು 1ನೇ ಕ್ಲಾಸ್ನಲ್ಲಿದ್ದಾನೆ. ಆದರೆ ಮನಸ್ಸಲ್ಲೇ ಕೂಡು ಕಳೆಯೋ ಲೆಕ್ಕಗಳೆಲ್ಲ 1 ನಿಮಿಷದಲ್ಲಿ ಮಾಡಿಬಿಡ್ತಾನೆ. ಕಂಪ್ಯೂಟರ್ ಮೈಂಡ್ ಅವನದು ಎಂದೆಲ್ಲ ಗೆಳೆಯರ ಬಳಿ ಜಂಬ ಕೊಚ್ಕೊಳ್ತಿದ್ದ. ಆದರೆ ಶ್ರೇಯಾ ಪಾಠಗಳಲ್ಲಿ ಹಿಂದೆ ಬಿದ್ದರೆ ಅಥವಾ ಶರತ್ ಆಟಗಳಲ್ಲಿ ಭಾಗವಹಿಸದಿದ್ದರೆ ಅವನು ತನ್ನ ಕೋಪ ಅಸಹನೆಗಳನ್ನೆಲ್ಲ ಬಡಪಾಯಿ ವೇದಾಳ ಮೇಲೆ ತೋರಿಸ್ಕೊಳ್ತಿದ್ದ. ನೀನು ಶುದ್ಧ ಯೂಸ್ಲೆಸ್, ಮಕ್ಕಳನ್ನು ಸಾಕೋ ಯೋಗ್ಯತೆ ಇಲ್ಲದವಳು, ಗಂಡನ ಜೊತೆ ಮಲ್ಗೋದೆ ದೊಡ್ಡದು ಅಂತ ತಿಳ್ಕೊಂಡಿದ್ಯಾ ಎಂದು ಹೀನಾಯವಾಗಿ ಮಾತನಾಡ್ತಿದ್ದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.